ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವು ಈ ಜಗತ್ತಿನಲ್ಲಿ 100 ವರ್ಷ ಬದುಕುವರದೇವಿ. ನಮ್ಮ ಈ ಬದುಕಿಗೆ ಏನೇನು ಬೇಕಾಗ್ತದ ಅದೆಲ್ಲವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಈ ಜಗತ್ತು ಸಮೃದ್ಧವಾದದ್ದು, ಇಲ್ಲಿ ಯಾವ ಕೊರತೆಗಳೂ ಇಲ್ಲ. ನಮಗೆ 100 ವರ್ಷದವರೆಗೆ ನೋಡಲಿಕ್ಕೆ ಎಷ್ಟು ಸೌಂದರ್ಯ ಬೇಕೋ ಅಷ್ಟೆಲ್ಲ ಸೌಂದರ್ಯವನ್ನು ಕೊಟ್ಟಾನು. ಎಷ್ಟು ಶಬ್ದಗಳು ಬೇಕು ಅಷ್ಟೆಲ್ಲ ಶಬ್ದನೂ ಅದ. ನಾವು ರಸವನ್ನು ಅನುಭವಿಸ್ತೀವಿ, ಎಷ್ಟು ರಸಗಳದಾವೆ, ಎಷ್ಟು ಸವಿದರೂ ಸಹಿತ ಸಾಕಂತ ಅನಿಸೋದನೇ ಇಲ್ಲ, ಅಷ್ಟು ರಸಗಳು. ಆನಂತರ ಕೆಲವು ಸಲ ತಂಪ, ಕೆಲವು ಸಲ ಬಿಸಿ, ಇನ್ನು ಕೆಲವು ಸಲ ಮಳೆ, ಇವೆಲ್ಲ ನಮಗೆ ಸ್ಪರ್ಶದ ಅನುಭವವನ್ನು ಕೊಡ್ತಾವೆ. ಆನಂತರ ವಾಸಿಸಲಿಕ್ಕೆ ಸುಗಂಧಾದ, ಹೀಗೆ ಎಲ್ಲ ಅದಲ್ಲ ಈ ಜಗತ್ತಿನಲ್ಲಿ. ಇದನ್ನು ನಾವು ಅನುಭವಿಸಬೇಕು. ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ದೇವರು ನಮ್ಮನ್ನು ಇಲ್ಲಿ ಕಳಿಸಿ ನೀನು 100 ವರ್ಷ ಬದುಕು ಅಂತ ಹೇಳಿ ನಮ್ಮನ್ನು ಇಲ್ಲಿ ಕಳಿಸಿದ. ಇಂಥ ಈ ಸಮೃದ್ಧ ಜಗತ್ತಿನಲ್ಲಿ ಒಂದು ವೇಳೆ ನಮಗೆ ಕೊರತೆಗಳು ಕಾಣುತ್ತಿದ್ದು ಅಂದ್ರೆ ಅದು ಜಗತ್ತಿನ ದೋಷ ಅಲ್ಲ, ನಮ್ಮ ದೋಷ. ಒಬ್ಬ ಕುರುಡಿದ್ದ, ಅವನಿಗೆ ಕಣ್ಣು ಕಾಣ್ತಿರಲಿಲ್ಲ. ಆ ಬಳಿಕ ಅವ ಏನು ಹೇಳ್ತಿದ್ದ ಅಂದ್ರೆ ಈ ಜಗತ್ತಿನಾಗ ಬೆಳಕ ಇಲ್ಲ ಅಂತಿದ್ದ. ಜಗತ್ತಿನಲ್ಲಿ ಬರೀ ಕತ್ತಲೈತಿ, ಬೆಳಕ ಇಲ್ಲ ಅಂತಿದ್ದ. ಆವಾಗ ಅವನಿಗೆ 4 ಜನ ಗೆಳೆಯರು ಅವರು ಹೇಳ್ತಿದ್ರು, ಇಲ್ಪ ಜಗತ್ತಿನಾಗ ಬೆಳಕದ, ಸೂರ್ಯ ಉದಿಸ್ತಾನ, ಜಗತ್ತಿನಲ್ಲಿ ಎಷ್ಟು ಸೌಂದರ್ಯ ಅದ ನೋಡು, ಎಂಥ ಬಣ್ಣಗಳದಾವ, ಕತ್ತಲೈತಂತೆಲ್ಲ ಬರೇ ಅಂತಂತಿದ್ದ. ಆವಾಗ ಆತ ಮಾತ್ರ ಕುರುಡ, ಆತ ಹೇಳ್ತಿದ್ದ, ಇಲ್ಲ ಈ ಜಗತ್ತಿನಲ್ಲಿ ಬೆಳಕ ಇಲ್ಲ, ಕತ್ಲಿನ ಐತಿ ಅಂತಿದ್ದ. ಆವಾಗ ಅವರು ಗೆಳೆಯರು ಈತ ನಮ್ಮ ಮಾತು ಕೇಳೋದಿಲ್ಲ ಅಂತ ತಿಳಿದು ಒಬ್ಬ ಸಂತರ ಹತ್ತಿರ ಕರ್ಕೊಂಡು ಹೋದರು. ಇವನಿಗೆ ಹೇಳ್ರಿ, ಈತ ಜಗತ್ತಿನಲ್ಲಿ ಬೆಳಕಿಲ್ಲ ಅಂತ ಸಿದ್ಧ ಮಾಡ್ತಾ ಇದ್ದಾನ, ನಾವು ಬೆಳಕದ ಅಂತ ಹೇಳ್ತೀವಿ, ನೀವು ಒಪ್ಪಿಸ್ರಿ ಅವನಿಗೆ, ಬೆಳಕದ ಅಂತ ಒಪ್ಪಿಕೊಳ್ಳವ ಅಂತ. ಆವಾಗ ಅವರು ಸಂತರು ಹೇಳಿದರು, ಅವನಿಗೆ ಒತ್ತಾಯದಿಂದ ಒಪ್ಪಿಸೋದು ಬೇಡ, ಅದು ಅವನ ಕಣ್ಣಿನ ದೋಷ ಅದ. ಮೊದಲು ಅವನ ಕಣ್ಣಿಗೆ ಉಪಚಾರ ಮಾಡಿಸ್ರಿ, ಆ ಬಳಿಕ ಅವನಿಗೆ ಬೆಳಕದ ಅಂತ ಹೇಳ್ರಿ. ಆವಾಗ ಆತ ತಾನೇ ಒಪ್ಪಿಕೊಳ್ತಾನೆ. ಮುಂದೆ ಆತನಿಗೆ ಕಣ್ಣಿನ ಉಪಚಾರ ಮಾಡಿಸಿದರು, ಕಣ್ಣು ಕಾಣಲಿಕ್ಕೆ ಶುರು ಆಯಿತು. ಆವಾಗ ಇವರು ಹೇಳಿದರು, ನೋಡಿ ಹೀಗೆ ಹೆಂಗದ ಜಗತ್ತ ಅಂತ. ಆತ ಹೇಳಿದ, ಜಗತ್ತೆಲ್ಲ ಬೆಳಕಿನಿಂದ ತುಂಬ್ಯದ ಅಂತಂದ. ಅವರು ಸಂತರು ಹೇಳಿದರು, ನೋಡ್ರಿ ಹೀಗೆ ಅದ, ನಮಗೆ ಜಗತ್ತಿನಲ್ಲಿ ದುಃಖ ಕಾಣ್ತಾ ಅದ, ಜಗತ್ತಿನಲ್ಲಿ ಅಶಾಂತಿ ಕಾಣ್ತಾ ಅದ. ಯಾಕೆ ಅಂದ್ರೆ ನಮ್ಮ ಒಳಗಿನ ಕಣ್ಣ ಕುರುಡಾಗ್ಯದ, ಅರಿವಿನ ಕಣ್ಣ ಕುರುಡಾಗ್ಯದ. ಸಂತರಿಗೆ ಇಲ್ಲಿ ಸತ್ಯಂ ಶಿವಂ ಸುಂದರಂ ಕಾಣ್ತದ.
ಇದು ದೇವನ ಸೃಷ್ಟಿ ಜಗತ್ತ. ಇದು ಇಲ್ಲಿ ಕುರುಪ ಇರಲಿಕ್ಕೆ ಹೇಗೆ ಸಾಧ್ಯ ಅದ? ದೇವರು ಅಷ್ಟು ಸುಂದರ ಅದಾನ, ಆತ ಜಗತ್ತನ್ನು ಸೃಷ್ಟಿ ಮಾಡಿದಾನ, ಜಗತ್ತು ಅಷ್ಟೇ ಸುಂದರ ಅದ. ಸಂತರಿಗೆ ಕಾಣ್ತದ, ಯಾಕೆ ಅಂದ್ರೆ ಅವ್ರ ಕಣ್ಣು ಕಾಣ್ತಾವ, ಅರಿವಿನ ಕಣ್ಣದ ಅವರಿಗೆ. ನಮಗ ಹೊರಗಿನ ಕಣ್ಣದ, ಆದ್ರೆ ಒಳಗಿನ ಕಣ್ಣಿಲ್ಲ. ಈಗ ನಮಗೆ ಸಂತರು ಶರಣರು ಏನು ಮಾಡ್ತಾರೋ ಅಂದ್ರೆ ಅವರ ಮಾತುಗಳ ಮುಖಾಂತರ, ಅವರ ಸತ್ಸಂಗದ ಮುಖಾಂತರ ಒಳಗಿನ ಕಣ್ಣನ್ನು ತರಿಸ್ತಾರ. ಅವಾಗ ನೋಡಪ್ಪ ಈ ಜಗತ್ತನ್ನಂತಾರ. ಇದೇ ಜಗತ್ತು ಅವಾಗ ಹೆಂಗೆ ಕಾಣ್ತದಂದ್ರೆ ಇದೇ ಜಗತ್ತ ಶಾಂತಿಯ ಜಗತ್ತಾಗಿ ಕಾಣ್ತದೆ. ಇದು ಸತ್ಯಂ ಶಿವಂ ಸುಂದರಂ. ಇಲ್ಲಿ ಅಸತ್ಯ ಇಲ್ಲ, ಇಲ್ಲಿ ಕುರೂಪಿಲ್ಲ. ಇಲ್ಲಿ ಶಿವ ಇರುವುದು, ಶಾಂತಿ ಇರುವುದು, ಸತ್ಯ ಇರುವುದು ಅಂತ ಅವಾಗ ಗೊತ್ತಾಗ್ತದ. ಆ ಅರಿವಿನ ಕಣ್ಣು ಬೇಕು ಮನುಷ್ಯನಿಗೆ. ನಾವು ಸುಮ್ಮನೆ ಬಡವರಾಗ್ತೀವಿ, ಒಂದೊಂದು ಸಲ ಶ್ರೀಮಂತರಾಗ್ತೀವಿ. ಯಾಕೆ ಅಂತಂದರೆ ನಮ್ಮ ತಿಳುವಳಿಕೆ ಇಲ್ದಕ್ಕಾಗಿ. ಏನು ಶ್ರೀಮಂತಿಕೆ ಇದ್ದರೆ ಏನು ಯೋಚನೆ ಮಾಡೋಣ. ಈಗ ನಾನು ಕೋಟ್ಯಾಧಿಪತಿ ಅದನ್ನಂತ ಇಟ್ಟುಕೊಡ್ರಿ, ನನ್ನ ಹತ್ತಿರ 1 ಕೋಟಿ ರೂಪಾಯಿ ಅದಾವ. ನೀವು ಏನೂ ಇಲ್ಲ ನಿಮ್ಮ ಹತ್ತಿರ, ಆದರೆ ಏನು ಮಾಡೋದು? ನನ್ನ ಹತ್ತಿರ ಕೋಟಿ ಇದ್ದರೆ ಏನಾಯಿತು? ನಾನು ಈಗ ನೀರು ಕುಡಿಬೇಕಾದ್ರೆ ಒಂದು ಬಟ್ಲಿಗೆ ನೀರಿಗೆ ಒಂದು 20 ರೂಪಾಯಿ ಇಷ್ಟೇ ಕೊಡಬೇಕಲ್ಲ, ನೀವು ಅಷ್ಟೇ ಕೊಡ್ತೀರಿ. ನಾನು ಕೋಟ್ಯಾಧಿಪತಿ ಇದ್ರೂ ಬಾಳೆಹಣ್ಣು ತಿನ್ನಬೇಕಲ್ಲ. ಬಾಳೆಹಣ್ಣು ಕೋಟಿ ಅದಾವ ಅಂಥೇಳಿ ಬಂಗಾರದ ಬಾಳೆಹಣ್ಣು ತಿಂತಾರೆ ಯಾರೇ? ಇದೇ ಬಾಳೆಹಣ್ಣು 50 ರೂಪಾಯಿ ಡಜನ್. ನಾವೇನು ತಿಂತೀವಿ, ಅವರು ಅದನ್ನೇ ತಿನ್ನೋದು. ಇವೇ ಹೂಗಳು ಶ್ರೀಮಂತರಿಗೆ, ಕೋಟ್ಯಾಧಿಪತಿಗಳಿಗೆ ಏನು ಇವು ಗುಲಾಬಿ ಹೂವು, ಇವು ಚೆಂಡು ಹೂವು, ಇವು ಬೇರೆ ಇಲ್ಲ, ಇವೇ ಹೂವು. ನಾವು ಬಳಸಿ ಅನುಭವಿಸ್ತಾ ಇದ್ದೇವೆ. ನಾವು ಯಾಕೆ ಬಡವರಾಗ್ತೀವಿ ಅಂತಂದ್ರೆ ತಿಳ್ಕೊಳ್ಳಾರ್ದಕ್ಕಾಗಿ ಬಡವರಾಗ್ತೀವಿ. ನಮಗೆ ಬಳಸಲಿಕ್ಕೆ ಏನೂ ಕೊರತೆ ಇಲ್ಲ, ಏನೂ ಕೊರತೆ ಇಲ್ಲ. ಆದರೆ ನಾವು ಇನ್ನೊಬ್ಬರನ್ನು ನೋಡಿ ನಮ್ಮ ಹತ್ತಿರ ಭಾಳ ಕಡಿಮೆ ಅದ ಅಂತ ಹೇಳಿ ತಲೆಯಾಗ ಹಾಕ್ಕೊಳ್ತೀವಿ. ಇರಲಿ, ಆದರೆ ಗೊತ್ತಿರಬೇಕು ಮನಸ್ಸಿನೊಳಗೆ ನಾವು ಹೊರಗಡೆ ಒಂದಿಷ್ಟು ಗಳಿಸಲಿಕ್ಕೆ ಪ್ರಯತ್ನ ಮಾಡೋಣ, ಆದರೆ ನಾವು ಶ್ರೀಮಂತರಂತ ತಲೆಯೊಳಗೆ ಇರಬೇಕು. ಏನು ಶ್ರೀಮಂತಿಕೆ ಅಂತಂದ್ರೆ ಈಗೆಲ್ಲ ನಾವು ಅಂತೀವಲ್ಲ, ಅವ್ರದ್ದು ದೊಡ್ಡ ಮನಿಪ, AC ಅದ ಅವ್ರ ಮನೆಯೊಳಗೆ ಅಂತೀವಿ. ಹೌದು, AC ಮನೆ ಇದ್ದವ್ರು ಶ್ರೀಮಂತರಂತ ಇಟ್ಕೊಳ್ಳೋನು. ಆದರೆ ಮೊದಲ AC ಒಳಗೆ ಯಾರು ನೀಡ್ತಿದ್ರು ಅಂದ್ರೆ ರೋಗಿಗಳನ್ನ ನೀಡ್ತಿದ್ರು. ಅವ್ರಿಗೆ ಹೊರಗಿನ ಗಾಳಿ ಆಗಿ ಬರೋದಿಲ್ಲ ಅಂತ ಹೇಳಿ AC ಒಳಗೆ ಇಡ್ತಿದ್ರು. ಮತ್ತು ನಾವೇನಾದೀವಿ, ಮತ್ತು ಇಟ್ಕೊಂಡವರು ಇಟ್ಕೋಬಾರ್ದಂತ ಇಟ್ಕೊಳ್ಳಿ ಅವರು. ಅವ್ರ ಮನೆಯಲ್ಲಿ ಏನಪ್ಪ ಲಿಫ್ಟ್ ಅದ, ನಮ್ಮದೇ ಹತ್ರ ಮನೆ ಕೆಳಗೆ ಅದ ನಮ್ಮದು ಮನೆ ಅಂತೀವಿ. ಅವರು ಎಂತಿಂಥ ಗಾಡಿಗಳು, ಏನು ಕೋಟಿ 2 ಕೋಟಿ 100 ಕೋಟಿ ಗಾಡಿ ಇದ್ದರೆ ಏನು ಅಡಿಗೆ ಮನ್ಯಾಗ ಏನು ಗಾಡಿ ತೊಗೊಂಡು ತಿರುಗಾಡೋದದ? ಬಾತ್ರೂಮ್ಗಿನೂ ಗಾಡಿನೇ, ಕಾರ್ ಗಾಡಿನೇ, ಬೆಡ್ರೂಮ್ಗಿನೂ ಕಾರ್ ಗಾಡಿನೇ, ಹೊರಗೆ ಕಾರ್ ಗಾಡಿ ನಡೀತದ. ಎಲ್ಲ ಕಡೆ ಮನೆಯೊಳಗೆ ನಡೆಯೋದು ನಮ್ಮ ಕಾಲ. ಮತ್ತು ಅವ್ರು ಗಾಡಿ ಬಳಸ್ತಾರೆ ಅಂದರೆ ಇದರ ಅರ್ಥ ಏನು? ಅವ್ರಿಗೆ ಕಾಲಿನ ತೊಂದರೆ ಅದ ಅಂತ ಲಿಫ್ಟ್ ಬಳಸ್ತಾರೆ, ಕಾಲಿನ ತೊಂದರೆ ಅದ ಅಂತ ಗಾಡಿ ಬಳಸ್ತಾರೆ. ನಾವು ನಮಗೆ ಗಾಡಿ ಇಲ್ಲ ಅಂತ ಅನ್ಬಾರ್ದು, ನಮ್ಮ ಕಾಲುಗಳು ಇನ್ನೂ ಗಟ್ಟಿ ಅದಾವ ಅಂತ ಅನ್ಬೇಕು. ನಮ್ಮ ಕಾಲುಗಳು ಇನ್ನೂ ಗಟ್ಟಿ ಅದಾವ ಅಂತ ಅನ್ಬೇಕು. ಹೀಗೆ ನೋಡುವ ದೃಷ್ಟಿಕೋನದ ಅಲ್ಲ, ನಮ್ಮ ದೃಷ್ಟಿಕೋನವನ್ನು ಸ್ವಲ್ಪ ಬದಲು ಮಾಡಬೇಕು. ನಾವು ಶ್ರೀಮಂತರಾಗಿ ಬದುಕಬೇಕು, ಬಡವರಾಗಬಾರ್ದು. ನೋಡ್ರಿ, ಅಪ್ಪುಗಳ ಹತ್ತಿರ ಏನಿತ್ತು ಅವ್ರದ್ದು? ಏನೂ ಇರಲಿಲ್ಲ. ಮತ್ತು ಅವರಿಗೆ ಸರ್ಕಾರದವ್ರು ಕೊಡ್ತೀವಿ ಅಂತಂದ್ರು ಬ್ಯಾಡ ಅಂತಿದ್ರು.
ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅಪ್ಪುಗಳದವಾಗ ಮೂಡಲಗಿ ಅಂಥೇಳಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಚನ ನಡೀತಿತ್ತು. ಅಲ್ಲಿಗೆ ಅಪ್ಪುಗಳಿಗೆ ಪತ್ರ ಬಂತು. ಏನಂತ ಪತ್ರ ಕಳಿಸಿದ್ರಂದ್ರೆ ಅವರು, ನಾವು ನಿಮ್ಮ ವಿಜಯಪುರ ಆಶ್ರಮಕ್ಕೆ 5 ಕೋಟಿ ರೂಪಾಯಿ ಕೊಡ್ಬೇಕಂತ ಮಾಡೇವಿ ಅಂತಂದರು. ಅಪ್ಪುಗಳಿಗೆ ಅದು ಪತ್ರ ಕಳಿಸಿದ್ರು. ಯಾರು ಜಗದೀಶ್ ಶೆಟ್ಟರು ಯಾರೋ ಚಿರಂತಿ ಮಟ್ಟದು ಎಲ್ಲ ಭೇಟಿಯಾಗಿ ಹೇಳಿದ್ರು ಅವರಿಗೆ. ನಮಗೆಲ್ಲ ಸ್ವಾಮಿಗಳಿಗೆ ಕೇಳಿದ್ರು ಕರೆಸಿ ಅಪ್ಪುಗಳು, ನೀವು ಯಾರೇ ಸರ್ಕಾರಕ್ಕೆ ನಮಗೆ ಹಣ ಬೇಕಂತ ಏನ್ರೇ ಪತ್ರ ಅದು ಕಳಿಸಿದ್ರೇನು ಅಂತ ಕೇಳಿದ್ರು. ಸ್ವಾಮಿಗಳು ಹೇಳಿದ್ರು ನಾವು ಯಾರೂ ಕಳಿಸಿಲ್ಲ, ಅಷ್ಟು ದೂರ ಹೋಗಾಟ ನಮ್ಮ ಏನೂ ವ್ಯವಸ್ಥೆನೂ ಇಲ್ಲ. ಆವಾಗ ಅಪ್ಪುಗಳು ಸರ್ಕಾರಕ್ಕೆ ಪತ್ರ ಬರೆದ್ರು, ನೀವೇನು ನಮ್ಮ ಆಶ್ರಮದ ಕುರಿತು ಸದ್ಭಾವನೆಯನ್ನು ಇಟ್ಟುಕೊಂಡರಿ ಭಾಳ ಚಲೋ, ಆದರೆ ನೀವೀಗೇನು 5 ಕೋಟಿ ರೂಪಾಯಿ ಕೊಡ್ಬೇಕಂತ ಮಾಡೀರಿ, ಅಷ್ಟು ಹಣ ಬಳಸಿ ನಾವೀಗ ಆಶ್ರಮದಾಗ ಯಾವ ಕೆಲಸ ಮಾಡ್ತಾ ಇಲ್ಲ, ಅಂಥ ದೊಡ್ಡ ಯಾವ ಕೆಲಸನೂ ಮಾಡ್ತಾ ಇಲ್ಲ ನಾವೀಗ. ಅದಕ್ಕೆ ನೀವು ಒಂದು ಕೆಲಸ ಮಾಡಬೇಕು, ಏನು ಅಂದರೆ ಆ 5 ಕೋಟಿ ರೂಪಾಯಿ ಯಾರಿಗೆ ಅವಶ್ಯಕತೆ ಐತಿ ಅವ್ರಿಗೆ ಕೊಡ್ರಿ ಅಂತ ಪತ್ರ ಬರೆದ್ರು. ಯಾರು ಬರೀತಾರೆ ಹೇಳ್ರಿ? ನಮಗೆ ಇನ್ನೂ ಕೊಟ್ಟದ್ದು ಕಡಿಮೆ ಆಯ್ತಂತ ಹೇಳಿ ಬೆನ್ನು ಹತ್ತವ್ರು ಅದಾರ. ಅವಾಗ ಎಲ್ಲೋ ಒಬ್ಬರಿಗೆ ಶಿವಾಜಿ ಮಹಾರಾಜರು ತುಕಾರಾಮ್ ಮಹಾರಾಜರ ಜೀವನದ ಕೇಳ್ತಿದ್ವಿ. ಅವರು ತುಕಾರಾಮ್ ಮಹಾರಾಜರಿಗೆ ಶಿವಾಜಿ ಮಹಾರಾಜರು, ಇವರು ಮಹಾರಾಜರು ತುಕಾರಾಮ್ ಮಹಾರಾಜರು ಬಡವರದಾರ, ಮನ್ಯಾಗ ಏನೂ ಇಲ್ಲ, ತೊಡಾಕ ಬಟ್ಟೆ ಇಲ್ಲ, ಉಣ್ಣಾಕ ಹಣ್ಣಿಲ್ಲ, ಜಗಳಗಂಟ ಹೆಂಡತಿ, 4 ಮಕ್ಕಳ, ಅತ್ರನ್ನೆಲ್ಲ ಸಲಹುದು ಆಗ್ತಾ ಇಲ್ಲ ಅಂತ ಹೇಳಿ ಇದ್ರಾಗ ಎಲ್ಲ ಮುತ್ತು ರತ್ನಗಳನ್ನು ಕೊಟ್ಟು ಕಳಿಸಿದ್ರಂತ. ಅವಾಗ ಇವ್ರು ಏನು ಹೇಳಬೇಕು? ತುಕಾರಾಮ್ ಮಹಾರಾಜರು ಪಾಪ ಅವರಿಗೆ ಶಿವಾಜಿ ಮಹಾರಾಜರಿಗೆ ಗೊತ್ತಿರಲಿಕ್ಕಿಲ್ಲ, ನಾನು ಬಡವದನಂತ ತಿಳ್ಕೊಂಡಾರ ಅವರು. ಅವರು ಹೇಳಿದ್ರಂತ ಅವಾಗ, ಆಮಿ ಶ್ರೀಮಂತ ಅವನಿ ಶ್ರೀಮಂತ, ನಾನು ಶ್ರೀಮಂತರಿಗಿಂತ ಶ್ರೀಮಂತದನಿ. ಸಾಕ್ಷಾತ್ ವಿಠ್ಠಲನೇ ನನ್ನ ಹೃದಯದೊಳಗಿರುವಾಗ, ವಿಠ್ಠಲನೇ ನನ್ನ ದೇವರಿರುವಾಗ, ಜಗತ್ತನ್ನು ಆಳುವಂಥ ಒಡೆಯನೇ ನನ್ನ ಸಮೀಪ ಇರುವಾಗ ನನ್ನ ಹತ್ತಿರ ಹೇಗೆ ಬಡತನ ಬರ್ತೈತಿ ಅಂತಂದ್ರೆ ನೋಡ್ರಿ ಅವ್ರ ಭಾವ ಹೇಗಿರಬೇಕು. ಅವಾಗ ಕೇಳ್ತಿದ್ದೀವಿ, ಈಗ ಇವರು ಅಪ್ಪುಗಳದು. ಅವ್ರಿಗೆ ಯಾಕೆ ಹಾಗೆ ಅನಿಸ್ತಿತ್ತು ಅಂತಂದ್ರೆ ಅವರು ಶ್ರೀಮಂತರಿದ್ರು. ಸಂತರು ಯಾವಾಗಲೂ ಅವರು ಶ್ರೀಮಂತರೇ ಇರ್ತಾರೆ. ನಾವು ಹಾಗೆ ಶ್ರೀಮಂತರಾಗಬೇಕಾಗ್ಯದ. ಅವರು ಅಪ್ಪುಗಳು ಗುರುಗಳು ಮಲ್ಲಿಕಾರ್ಜುನ ಅಪ್ಪುಗಳು ಅಷ್ಟೇ ನಿರಾಭಾರಿ. ಅವರು ಆಶ್ರಮ ಸಹಿತ ಬ್ಯಾಡ ಅಂತಿದ್ರಂತೆ. ಎಲ್ಲಿ ಹೋಗ್ತಾರೋ ಅಲ್ಲಿ 6 ತಿಂಗಳು ಬೇರೆದವ್ರ ಮನೆಯಲ್ಲೇ ಇರೋದು, ಮತ್ತು ಅಲ್ಲಿಂದ ಮತ್ತೊಂದು ಊರಿಗೆ ಹೋಗೋದು. ಹೀಗೆ ಎಲ್ಲ ನಮ್ಮ ರಾಜ್ಯದ ತುಂಬ ಅವರು ಸುತ್ತಿದ್ರು. ಅವ್ರದ್ದು ಅಪ್ಪುಗಳದ್ದು 2 ವಿಶೇಷತೆ ಏನು ಅಂದರೆ, ಆ ಮಲ್ಲಿಕಾರ್ಜುನ ಅಪ್ಪುಗಳು ಎಲ್ಲೆಲ್ಲಿ ಹೋಗ್ಯಾರ, ಇವರು ಅಲ್ಲೆಲ್ಲಿ ಹೋಗ್ಯಾರ. ಮತ್ತು ಅವ್ರು ಹೆಂಗಿದ್ರು ಇವರು ಹಾಗೆ ಇರ್ತಿದ್ರು. ಅವ್ರದ್ದು ಕಲಬುರಗಿಯಲ್ಲಿ ಅವಾಗ ಪ್ರವಚನ ನಡೆದಿತ್ತಂತ. 3 ತಿಂಗಳೇನೋ ಪ್ರವಚನ ನಡೀತಂತ. ಅದು ಪ್ರವಚನ ಮುಗಿದ ಬಳಿಕ ಅಲ್ಲಿ ಎಲ್ಲ ಜನ ಸ್ವಲ್ಪ ಹಣ ಸಂಗ್ರಹ ಮಾಡಿ, ಆಗಿನ ಕಾಲದಾಗ ಇವ್ರಿಗೆ ಕೊಡ್ಲಿಕ್ಕೆ ಬಂದ್ರಂತ ಮಲ್ಲಿಕಾರ್ಜುನ ಅಪ್ಪುಗಳಿಗೆ. ನೀವು ಇಷ್ಟೆಲ್ಲ ನಮಗೆ ಜ್ಞಾನ ಕೊಟ್ರಿ, ಇದೊಂದಿಷ್ಟು ನೀವು ತೆಗೆದುಕೊಳ್ಬೇಕು ಅಂತ. ಅವಾಗ ಅವ್ರು ಮಲ್ಲಿಕಾರ್ಜುನ ಅಪ್ಪುಗಳು ಅಂದ್ರಂತೆ, ಯಾಕೆ ಇದನ್ನೆಲ್ಲ ಕೊಡ್ತೀರಿ ಅಂತ. ಇಲ್ಲ, ನಮ್ಮ ನೆನಪು ನಿಮಗೆ ಉಳಿಬೇಕು, ನಿಮ್ಮ ನೆನಪು ನಮಗೆ ಉಳಿಬೇಕು, ನಮ್ಮ ನೆನಪು ನಿಮಗೆ ಉಳಿಬೇಕು. ನಾವು ಕೊಟ್ಟಿವಿ ಅಂದ್ರೆ ಏನ್ರಿ ನೆನಪು ಉಳಿತದಲ್ಲ ನಿಮಗೆ, ಅದಕ್ಕಾಗಿ ಇದನ್ನೆಲ್ಲ ಸಂಗ್ರಹ ಮಾಡಿ ಕೊಡಾಕತ್ತೀವಿ ಅಂತಂದ್ರು. ಅವಾಗ ಅವ್ರು ಹೇಳಿದ್ರಂತೆ, ಈ ಹಣ ಪಣ ಕೊಟ್ರೆ ನೆನಪು ಉಳಿಯೋದಿಲ್ಲ, ನೀವು ಕೊಟ್ಟಿರ್ತೀರಿ, ಮತ್ತೊಬ್ರು ಯಾರು ಕೊಟ್ರಂದ್ರೆ ಅವ್ರದ್ದು ಹೆಂಗೆ ಹೇಳ್ಕೊತ ಹೋಗ್ಬೇಕಾಗ್ತೈತಿ. ನಿಮ್ಮದು ನೆನಪು ಉಳಿಬೇಕಾಗಿತ್ತಂದ್ರೆ ಒಂದು ಕಬ್ಬಿಣದ ಸಳಿ ತೊಗೊಂಡು ಕಾಸಿ ಬರಿ ಕೊಟ್ಟು ಬಿಡ್ರಿ, ನೆನಪು ಉಳಿತೈತಿ ಅಂದ್ರೆ. ನೋಡ್ರಿ ಅವ್ರು ಹೆಂಗಿರ್ಬೇಕು. ಅವ್ರು ಅಂಗಿ ಹಾಕೊಳ್ತಿದ್ದಿಲ್ಲ, ಮೈ ಮೇಲೆ ಒಂದೇ ಬಟ್ಟೆ ಅವ್ರದ್ದು. ಮತ್ತು ಅವರೇ ಅದು ನೂಲು ತಯಾರು ಮಾಡ್ತಿದ್ರಂತ.
ಅದನ್ನು ನೂಲು ತಯಾರು ಮಾಡಿ ಬಟ್ಟೆ ತಯಾರು ಮಾಡಲಿಕ್ಕೆ ಕಳಿಸೋರು. ನೋಡ್ರಿ ಅವರೆಲ್ಲ ಹೇಗಿರಬೇಕು. ಆದ್ದರಿಂದ ನಾವು ಈ ಜಗತ್ತಿನಲ್ಲಿ ಬಂದಾಗ ಇದನ್ನು ನೋಡಿ ಅನುಭವಿಸಿ ಸಂತೋಷ ಪಡೋದು. ಬಡವರಾದೀವು ಶ್ರೀಮಂತರಾದೀವು ಅಂತ ಹೇಳಿ ತಲೆ ಒಳಗೆ ಹಾಕ್ಕೊಳ್ಬಾರ್ದು. ಇದು ಜಗತ್ತ ಶ್ರೀಮಂತವಾದದ್ದು. ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ನಾವು ಅಪ್ಪುಗಳದ ಪ್ರವಚನದಾಗ ಒಂದು ಕತೆ ಕೇಳ್ತಿದ್ದೀವಿ. ಅವ್ರು ಹೇಳ್ತಿದ್ರು, ಒಬ್ಬ ರಾಜ ಇದ್ದಂತ, ಆತ ಸಾಕಷ್ಟು ಗಳಿಸಿದ್ದ, ಅದರ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಬರೀ ಚಿಂತೆ ಮಾಡವ, ಅದರಿಂದ ಮೇಲಿಂದ ಮೇಲೆ ಆರೋಗ್ಯ ಕೆಡುವುದು. ಎಲ್ಲ ಡಾಕ್ಟರಿಗೆ ತೋರಿಸಿದ್ರು ಏನೂ ಗುಣ ಆಗಲಿಲ್ಲ. ಆವಾಗ ಅವರಿಗೆ ಹೇಳಿದ್ರಂತ, ಒಬ್ಬರು ಸಂತರು ಹೇಳಿದ್ರಂತ, ನೋಡು, ನಿನ್ನ ಆರೋಗ್ಯ ಸುಧಾರಿಸಬೇಕಾದ್ರೆ ಯಾರು ನಿನ್ನ ರಾಜ್ಯದೊಳಗೆ ಆನಂದವಾಗಿ ಅದಾರಲ್ಲ, ಯಾರು ನಿನ್ನ ರಾಜ್ಯದೊಳಗೆ ಸಂತೋಷವಾಗಿ ಅದಾರ, ಅವ್ರ ಅಂಗಿ ಹಾಕೊಂಡೆ ಅಂದ್ರೆ ಸಮಾಧಾನ ಆಗ್ತೈತಿ ನಿನಗೆ ಅಂದ್ರಂತ. ಅವ್ರ ಬಟ್ಟೆ ನೀ ತೊಟ್ಕೊಳ್ಬೇಕು. ಅವಾಗ ಇವ ರಾಜ ಡಂಗ್ರ ಹೊಡಿಸಿದಂತ, ನಮ್ಮ ರಾಜ್ಯದೊಳಗೆ ಯಾರ ಆನಂದವಾಗದರಿ ಅವ್ರ ಬಟ್ಟೆ ತಂದು ಕೊಡ್ರಿ ನನಗೆ ಅಂದಂತ. ರಾಜ್ಯದೊಳಗೆ ಯಾರೂ ಬರಲಿಲ್ಲ. ಯಾಕಂದರೆ ಎಲ್ಲರಿಗೆ ಚಿಂತಿದ್ದು, ಎಲ್ಲರಿಗೂ ನೋವ, ನಂಬುದು ಅದು ಆಗಿಲ್ಲಂತ ಚಿಂತೆ, ಇದು ಆಗಿಲ್ಲಂತ ಚಿಂತೆ, ಎಲ್ಲರೂ ಚಿಂತೆಯಾಗನೇ ಇದ್ದರು. ಅವಾಗ ಸಂತರಿಗೆ ಅವ ಕೇಳಿದ, ಮತ್ತು ಯಾರೂ ಬರ್ತಾ ಇಲ್ಲ, ಯಾರೂ ಆನಂದವಾಗೇ ಇಲ್ಲ. ಅವರು ಆನಂದವಾಗಿರೋರು ರಾಜ್ಯದೊಳಗೆ ಊರಾಗಿರುವುದಿಲ್ಲ, ಅರಣ್ಯದಾಗಿರ್ತಾರೆ, ಅಲ್ಲಿ ಹುಡುಕಾಡಂದ್ರಂತ. ಇವ ಅರಣ್ಯದಾಗ ಹುಡುಕಾಡಕ್ಕೆ ಶುರು ಮಾಡಿದ. ಹೀಗೆ ಒಂದು ದಿವಸ ಹೊರಟಿದ್ದ, ಅಲ್ಲಿ ಒಬ್ಬ ಹಾಡ ಹಾಡ್ತಿದ್ದ. ಅವನದೊಂದು ಸಣ್ಣದೊಂದು ಗುಡಿಸಲ, ಆ ಗುಡಿಸಲದ ಮುಂದೆ ಕುಳಿತುಕೊಂಡು ಹೀಗೆ ಬೆಳಗಿನ ವಾತಾವರಣದಲ್ಲಿ ಹಾಡ ಹಾಡ್ತಿದ್ದ. ಅವನ ಹಾಡ ಕೇಳಿ ಬಹಳ ಸಂತೋಷ ಆಯಿತು. ಈತ ಇಷ್ಟು ಮಧುರವಾಗಿ ಹಾಡ್ತಾ ಇದ್ದಾನ, ಬಹುಶಃ ಇವ ಸಂತೋಷವಾಗಿರಬೇಕು, ಇವನಲ್ಲೇ ನಿಜವಾದ ಆನಂದ ಇರಬೇಕು, ಹೋಗಿ ಕೇಳೋಣ ಅಂತ ಹೇಳಿ ಕೇಳಿದ. ನಿನ್ನ ಹಾಡುಗಳು ನನಗೆ ಭಾಳ ಹಿಡಿಸಿದು, ನೀನು ಆನಂದವಾಗಿ ಅದದಿ, ನಾನು ಆನಂದವಾಗಿರಬೇಕು, ಅದಕ್ಕೆ ನಿಂದೊಂದು ಅಂಗಿದ್ರೆ ಕೊಡು ಅಂತಂದ. ಅವ ಹಾಡ ಹೇಳು ಅವ ಹೇಳಿದ, ಹುಡುಗಿದ್ದವ, ಅವನಂದು ಅಂಗಿನೇ ಇಲ್ಲ ಅಂತಂದ. ನಂದು ಇರ್ಲಿಕ್ಕಿದೆ ಒಂದು ಸಣ್ಣ ಗುಡಿಸಲ, ಗುಡಿಸಲ್ದಾಗ ಏನು ಸಾಮಾನುಗಳು ಭಾಳ ಇಲ್ಲ, ಮತ್ತು ಮೈ ಮೇಲೆ ನನಗೆ ಅಂಗಿನೂ ಇಲ್ಲ. ಅದನ್ನ ನೀವು ತೊಟ್ಕೊಂಡ್ರೆ ಬರ್ತದಂತಲ್ಲ, ಇಲ್ಲಿ ಕುಳಿತುಕೊಂಡು ಸಂತೋಷ ಪಡಬೇಕು. ಅವಾಗ ರಾಜನಿಗೆ ಅವಾಗ ಅನಿಸ್ತಂತ, ಇವು ಹೊರಗಿನೂ ಬಹಳ ಅವಶ್ಯಕತೆ ಅಲ್ಲ, ನಮ್ಮ ಒಳಗಡೆನೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಂತ. ಹೊರಗಿನೂ ಇವು ಬಹಳ ಅವಶ್ಯಕತೆ ಇಲ್ಲ, ನಮ್ಮ ಒಳಗಡೆ ನಾವು ಯೋಚನೆ ಮಾಡಬೇಕು, ಹುಡುಕಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ನೋಡ್ರಿ, ಇವೆಲ್ಲ ಪಕ್ಷಿಗಳದು ಇರ್ತಾವೆ ನಿಸರ್ಗದೊಳಗೆ. ಹೀಗೆ ಒಬ್ಬ ಹೊಂಟಿದ್ದ, ಗಿಡದಲ್ಲಿ ಪಕ್ಷಿಗಳು ಹಾಡ ಹಾಡ್ತಿದ್ದು. ಇವು ಕೇಳ್ದ, ಏನು ಹಿಂಗೆ ಹಾಡಾಕತ್ತೀರಲ್ಲ ಅಂತಂದ. ಅವು ಪಕ್ಷಿಗಳು ಹೇಳಿದ, ಮತ್ತಿನ್ನೇನು ಮಾಡೋದದ ಈ ಜಗತ್ತಿನಾಗ, ಹಾಡ ಹಾಡ್ಕೋಂತಿರೋದದ. ದೇವರೆಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ಯಾನ, ಇಲ್ಲಿ ಏನೂ ನಮಗೆ ಕೊರತೆ ಇಲ್ಲ. ನಮ್ಮ ಕೆಲಸ ಅಂದ್ರೆ ಏನು ಅಂದ್ರೆ ಅನುಭವಿಸುವುದು, ಹಾಡೋದು, ಅವಕ್ಕೇನೂ ಇರಲಿಲ್ಲ. ಆದರೆ ಈ ಮನುಷ್ಯನಿಗೆ ಕೇಳ್ರಿ, ಇವರೇ ಹೇಳ್ತಾನೆ, ಮ್ಯಾನ್ ಈಸ್ ಲಾಫಿಂಗ್ ಆ್ಯನಿಮಲ್ ಅಂತ ಹೇಳ್ತಾರಲ್ಲ, ಇವ ನಗುವ ಮನುಷ್ಯ ಅಂತ. ಇವ ಹಾಡಾವಲ್ಲ, ಇವ ನಗಾವಲ್ಲ, ಮ್ಯಾನ್ ಈಸ್ ವೀಪಿಂಗ್ ಆ್ಯನಿಮಲ್ ಅಂತ ಆಗ್ಯಾನ. ಈಗ ಯಾವಾಗಲೂ ಬರೀ ಅಳ್ಕೋ ಅಂತಲೇ ಇರೋದು. ಇವತ್ತು ಹಂಗಾಯ್ತು, ನಾಳೆ ಹಂಗಾಗ್ತದ, ಬರೀ ಸಮಸ್ಯೆಗಳನ್ನೇ ತೆಗೆಯೋದು. ಈ ಮನುಷ್ಯ ಹೆಂಗೆ ಸಂತೋಷವಾಗಿರ್ತಾನೆ ಹೇಳ್ರಿ ನೋಡೋಣ. ಅದಕ್ಕೆ ಅವರು ಮಹಾತ್ಮರು ಏನು ಮಾಡಿದರು ಅಂತಂದ್ರೆ,
ಅವರು ಬದುಕಿದರು ಮತ್ತು ನಮಗೆ ಆ ಬದುಕನ್ನು ಸ್ವಲ್ಪ ಕಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ಇದು ಒಂದು ಮೊದಲಿಟ್ಟುಕೊಳ್ಳೋದು. ಆನಂತರ ಒಳ್ಳೆಯ ಜೀವನವನ್ನು, ಒಳ್ಳೆಯ ಆಚರಣೆಗಳನ್ನು ನಮ್ಮಲ್ಲಿ ತರಬೇಕು. ಒಳ್ಳೆಯ ಆಚರಣೆಗಳು ನಮ್ಮ ಬದುಕಿನಲ್ಲಿ ಇರಬೇಕು. ನಾವೆಲ್ಲ ಮಹಾತ್ಮರನ್ನು ಓದೀಗ ಸರ್ಕಲ್ದಾಗ ಇಟ್ಟೀವಿ. ಮಹಾತ್ಮ ಗಾಂಧಿ ಸರ್ಕಲ್ದಾಗ, ಬಸವೇಶ್ವರರು ಸರ್ಕಲ್ದಾಗ, ಅಂಬೇಡ್ಕರರು ಸರ್ಕಲ್ದಾಗ, ಎಲ್ಲ ದಾಸರು ಅವರು ಇವರು ಎಲ್ಲರೂ ಸರ್ಕಲ್ದಾಗ ಇಡೋಣ ಅಲ್ಲಿನೂ. ಆದರೆ ಅವ್ರನ್ನ ಅಲ್ಲಿ ಇಟ್ಟು ನಾವು ಮನೆಯಾಗ ಇರೋದು ಬೇಡ. ಅವ್ರ ವಿಚಾರಗಳು ನಮ್ಮ ತಲೆಯೊಳಗಿರಬೇಕು, ಅವರ ಆಚರಣೆಗಳು ನಮ್ಮ ನಡೆಯಲ್ಲಿರಬೇಕು. ಬಸವೇಶ್ವರದೊಂದು ಸರ್ಕಲ್ ಮಾಡಿದಂದ್ರೆ ಮುಗೀತಂತಲ್ಲ, ಅವರ ಆಚರಣೆ ನಮ್ಮಲ್ಲಿ ಇರಬೇಕು ಮತ್ತು ಅವ್ರ ವಿಚಾರಗಳು ನಮ್ಮ ತಲೆಯಲ್ಲಿರಬೇಕು. ಅವಾಗ ಅದು ನಿಜವಾದ ನಾವು ಅವ್ರದ್ದು ಅನುಕರಣೆ ಮಾಡ್ತೀವಿ ಅಂತ ಅದರ ಅರ್ಥ. ಈಗ ಇರುವುದನ್ನೇ ಒಂದು ಈ ನೈತಿಕತೆಯನ್ನು ಕಲಿಯೋದು ಬಹಳ ಅವಶ್ಯಕತೆ. ಅದು ಹಿಂದಕ್ಕೆಲ್ಲ ಸಾಧು ಸಂತರ ಹತ್ತಿರ ಹೋದರೆ ಏನು ಆಶೀರ್ವಾದ ಮಾಡ್ತಿದ್ರಂದ್ರೆ, ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತಿದ್ರು. ಅಂದರೆ 8 ಮಕ್ಕಳಾಗಲಿ ಅಂತಿದ್ರು. ಅವಾಗ ಜನಸಂಖ್ಯೆ ಕಡಿಮೆ ಇತ್ತು, ಹಂಗೆ ಹೇಳ್ತಿದ್ರು. ಮುಂದೆ ಏನು ಮಾಡಿದ್ರು ಅಂದ್ರೆ, ಎಲ್ಲ ಸ್ವಲ್ಪ ಜನಸಂಖ್ಯೆ ಆಯಿತು, ಬಡತನ ಇತ್ತು. ಅವಾಗ ಏನು ಆಶೀರ್ವಾದ ಮಾಡ್ತಿದ್ರು, ಐಶ್ವರ್ಯವಾನ್ ಭವ, ಎಲ್ಲ ಸಂಪತ್ತಿರ್ಲಿಪ್ಪ ನಿನಗ ಅಂತ ಆಶೀರ್ವಾದ ಮಾಡ್ತಿದ್ರು. ಜನಸಂಖ್ಯೆನ ಆಯಿತು, ಸ್ವಲ್ಪ ಶ್ರೀಮಂತ ಆದ, ಆರೋಗ್ಯ ಸರಿ ಉಳಿತಾ ಇಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ಆಶೀರ್ವಾದ ಕೇಳಕ್ಕೆ ಹೋದ್ರೆ ದೀರ್ಘಾಯುಷ್ಯವಾನ್ ಭವ, ನೀನು ದೀರ್ಘಾಯುಷ್ಯವನ್ನು ಹೊಂದಪ್ಪ ಅಂತ ಆಶೀರ್ವಾದ ಮಾಡಲಿಕ್ಕೆ ಶುರು ಮಾಡಿದರು. ಈಗ ಯಾವೂ ಅವಶ್ಯಕತೆ ಇಲ್ಲ, ಎಲ್ಲ ಮಕ್ಕಳಾಗ್ಯಾವ, ಜನಸಂಖ್ಯೆ ರಗಡಾಗೈತಿ, ಎಲ್ಲರೂ ಶ್ರೀಮಂತರಾಗ್ಯಾರ, ಆಯುಷ್ಯನೂ ಹೆಚ್ಚಾಗೈತಿ. 30-40 ವರ್ಷ ಬದುಕವ್ರು ಈಗ 60-70ಕ್ಕೆ ಬಂದಾರ. ಈಗ ಬೇಕಾಗಿರುವುದು ನೀತಿವಾನ್ ಭವ, ಆಚಾರವಂತನಾಗು. ನೀನು ಇನ್ನೊಬ್ಬರಿಗೆ ಕಷ್ಟ ತೊಂದರೆಯನ್ನು ಕೊಡಬೇಡ, ಇದನ್ನು ಕಲ್ಕೋ ಅಂತ ಈಗ ಆಶೀರ್ವಾದ ಮಾಡಬೇಕಾಗ್ಯದ. ಅವಾಗನೇ ಅವರು ಬಸವಣ್ಣವ್ರು ಹೇಳಿದರು. ಏನಂತ ಹೇಳಿದರು ಅಂದರೆ, ನಾನು ಒಂದಕ್ಕಂಜುವೆ, ಒಂದಕ್ಕಳುಕುವೆ, ಪರಧನ ಪರಸ್ತ್ರೀ. ಇದಕ್ಕೆ ನಾನು ಅಂಜುತ್ತೀನಿ, ಒಂದಕ್ಕಂಜುವೆ ಒಂದಕ್ಕಳುಕುವೆ. ಯಾರು ಮಂತ್ರಿ ಮಹೋದಯರಿಗೆ ಅಂಜುವುದಿಲ್ಲ ನಾನು ಅಂತ ಹೇಳ್ತಿದ್ರು ಅವ್ರು ಬಸವಣ್ಣವರು. ಎದಕ್ಕೆ ಅಂಜುತ್ತೀನಿ ಅಂದರೆ, ಪರಧನ, ಇನ್ನೊಬ್ಬರ ಹಣ, ಮತ್ತು ಪರಸ್ತ್ರೀ. ಈಗ ನಾವು ಹೆಂಗೆ ಪರಸ್ತ್ರೀ ಅಂದರೆ ಇನ್ನೊಬ್ಬ ಹೆಣ್ಮಗಳನ್ನು ದೈವ ಸಾಕ್ಷಿಯಾಗಿ ತೆಗೆದುಕೊಳ್ತೀವಲ್ಲ, ಹಂಗೆ ಇನ್ನೊಂದರ ಹಣನೂ ದೈವ ಸಾಕ್ಷಿಯಾಗಿ ತಗೋಬೇಕು. ಈಗ ಮದುವೆ ಅಂದರೆ ಏನದು, ದೈವ ಸಾಕ್ಷಿಯಾಗಿ ಒಬ್ಬ ಹೆಣ್ಮಗಳನ್ನು ಈತ ತೆಗೆದುಕೊಳ್ಳೋದು. ಎಲ್ಲ ಜನ ಒಪ್ಪಬೇಕು, ಇವನು ಯೋಗ್ಯದಾನ, ಆ ಹೆಣ್ಮಗಳು ಯೋಗ್ಯದಾರ ಅಂಥೇಳಿ ಯೋಗ್ಯ ಪದ್ಧತಿಯಿಂದ ಗುರುಗಳನ್ನ ಒಪ್ಪಿಸಿ, ಜನರನ್ನ ಒಪ್ಪಿಸಿ ಹೆಂಗೊಬ್ಬ ಹೆಣ್ಮಗಳನ್ನು ತೆಗೆದುಕೊಳ್ತಾನ ಒಬ್ಬ ಮನುಷ್ಯ, ಹಾಗೆ ನಾವೇನು ಸಂಗ್ರಹ ಮಾಡ್ತೀವಲ್ಲ, ಸಂಪಾದನೆ ಮಾಡ್ತೀವಲ್ಲ ಹಣ, ಆ ಹಣ ಸಂಗ್ರಹ ಮಾಡಿದ್ದು ಗುರುಗಳು ಒಪ್ಪಬೇಕು, ಜನ ಒಪ್ಪಬೇಕು. ನೀ ಮಾಡಿದ್ದಿದು ಸರಿ ಐತಿಪ್ಪ ಅಂತ ಅವ್ರು ಅನ್ಬೇಕು. ಅದು ನೋಡ್ರಿ, ಅದು ಹೇಗಿರಬೇಕು, ಆ ನೀತಿ ನಮ್ಮಲ್ಲಿ ಬರಬೇಕಾಗ್ಯದ. ಅದರ ಕೊರತೆ ಬಹಳಷ್ಟದ. ಇವೆಲ್ಲ ನೀತಿಗಳನ್ನು ನಾವು ಇದ್ದಾಗನೇ ಅನುಸರಿಸಬೇಕು. ನಮ್ಮದು ಎಲ್ಲರದು ಈಗ ಒಂದು ದೊಡ್ಡ ಪದ್ಧತಿ ಏನು ಅಂದರೆ, ಇದ್ದಾಗ ಯಾರೂ ಮಾತಾಡಿಸೋದಿಲ್ಲ, ಸತ್ತ ನಂತರ ಎಲ್ಲರೂ ಬರ್ತಾರೆ. ಅವನು ಭಾಳ ಚಲೋ ಇದ್ದಪ್ಪ, ಇರಬೇಕಾಗಿತ್ತು ಇನ್ನೊಂದು ತೊಡೆ ದಿವಸ ಅಂತ. ಅದು ಇದ್ದಾಗ ಬಂದು ಹೇಳಿದ್ರೆ ಇನ್ನೊಂದು ತೊಡೆ ದಿವಸ ಇರ್ತಿದ್ದವ. ಅವಾಗ ಯಾರೂ ಮಾತಾಡಿಸೋದಿಲ್ಲ, ಏನೂ ಸಹಾಯ ಮಾಡೋದಿಲ್ಲ. ಅವಾಗ ಏನರ ಕೇಳಿದ್ರೆ, ಅಡಚಣೆ ಹೇಳಿದ್ರು ಸಹಿತ ಯಾರೂ ಕೇಳೋದಿಲ್ಲ. ಸತ್ತ ನಂತರ ಶ್ರದ್ಧಾಂಜಲಿ, ಅದನ್ನು ಯಾರು ನೋಡ್ತಾರೆ? ಆದ್ದರಿಂದ ಸತ್ತ ನಂತರ ಶ್ರದ್ಧಾಂಜಲಿ ಮಾಡೋಕ್ಕಿಂತ ಇದ್ದಾಗನೇ ಸ್ನೇಹಾಂಜಲಿ ಮಾಡುವುದು, ಅವರಿಗೆ ಹೋಗಿ ನಾವು ಕೊಡುವುದು.
ಇದ್ದಾಗನೇ ಒಂದಿಷ್ಟು ಅವ್ರಿಗೆ ಒಳ್ಳೆಯದನ್ನು ಮಾಡೋದು. ಮತ್ತು ಈಗೇನು ಬುದ್ಧಿವಂತರು ಇರ್ತಾರಲ್ಲ, ಭಾರಿ ತಜ್ಞರು ಇರ್ತಾರ, ಅವರು ವಿಚಿತ್ರ ಹೇಳ್ತಾರೆ ಸಮಾಜಕ್ಕೆ. ಏನು ಹೇಳ್ತಾರೋ ಗೊತ್ತೇ ಆಗಂಗಿಲ್ಲ. ಈಗ ನೋಡ್ರಿ, ನಾವೆಲ್ಲರೂ ಊರು ತಿರುಗಾಡಿ ಕುಡಿಬೇಡ್ರಿ ಅಂತ ನಾವು ಹೇಳ್ತೀವಿ, ಕುಡಿಯೋದ್ರಿಂದ ಹಾನಿ ಆಗ್ತೈತಿ ಅಂತ ನಾವು ಹೇಳ್ತೀವಿ. ಅವ್ರ ತಜ್ಞರು ಏನು ಹೇಳ್ತಾರೆ, ಕುಡಿಯೋದ್ರಿಂದನೇ ದೇಶ ನಡೀತದ, ದೇಶಕ್ಕೆ ಟ್ಯಾಕ್ಸ್ ಸಿಗ್ತದಂತ ಅವ್ರು ಹೇಳ್ತಾರೆ. ಏನು ಮಾಡ್ತೀರಿ? ಇದು ಕುಡಿಯೋದ್ರಿಂದ ಹಾನಿ ಆಗ್ತದಂತ ಒಂದು ಸಣ್ಣ ಹುಡುಗಕ್ಕೆ ಗೊತ್ತಾಗ್ತೈತಿ. ಈಗ ಒಂದು ಸಣ್ಣದ ಮನೆ ಇತ್ತಂದ್ರೆ ಅಲ್ಲಿ ಮನ್ಯಾಗ ಒಬ್ಬ ಕುಡಿಯಾಕೆ ಶುರು ಮಾಡಿದ ಅಂದ್ರೆ ಆರೋಗ್ಯ ಕೆಡಿಸ್ಕೊಳ್ತಾನೆ, ಹಣ ಹಾಳಾಗ್ತದೆ, ಭೂಮಿ ಕೆಳ್ಕೊಳ್ತಾನೆ, ಮಕ್ಕಳಿಗೆ ಶಿಕ್ಷಣ ಇಲ್ಲ, ಮನ್ಯಾಗೆಲ್ಲ ಅಸ್ತವ್ಯಸ್ತ ಆಗ್ತದೆ. ಅವಾಗೆಲ್ಲರೂ ಏನಂತಾರೆ, ಕುಡದೆ ಹಾಳು ಮಾಡ್ಕೊಂಡು ನೋಡಪ್ಪ ಎಲ್ಲ ಅಂತಾರೆ. ಕುಡ್ದ ಮನೆ ಸಂಸಾರ ಕೆಡಿಸಿಕೊಂಡ ಅಂತಾರೆ. ಇದು ಸಣ್ಣ ಹುಡುಗನಿಗೆ ತಿಳಿತದ. ಆದ್ರೆ ದೊಡ್ಡವ್ರು ಏನು ಹೇಳ್ತಾರೆ, ಬೆಂಗಳೂರಾಗ ಕೂತವ್ರು, ದಿಲ್ಲಿಯಾಗ ಕೂತವ್ರು, ಕುಡಿಯೋದ್ರಿಂದ ನಮ್ಮ ದೇಶ ಸುಧಾರಣೆ ಆಗಾಕತ್ತೈತಿ ಅಂತ ಹೇಳ್ತಾರೆ. ಕುಡುಕರಿಂದ ಎಂದರೆ ದೇಶ ಸುಧಾರಣೆ ಆಗ್ತದೆ ಏನು? ಕುಡಿಯೋರಿಂದ ದೇಶ ಸುಧಾರಣೆ ಆಗುವುದಿಲ್ಲ, ದುಡಿಯೋರಿಂದ ದೇಶ ಸುಧಾರಣೆ ಆಗ್ತದೆ. ಎಲ್ಲರೂ ಕುಡಿದು ಇವರಿಗೆ ಟ್ಯಾಕ್ಸ್ ಕೊಟ್ಟರು, ಎಲ್ಲರೂ ಆರೋಗ್ಯ ಕೆಡಿಸ್ಕೊಂಡಂಥ ಕುಡುಕರ ದೇಶ ಯಾವ ಶ್ರೀಮಂತ ದೇಶ ಅದು? ನೋಡ್ರಿ ಅವರು ನೀತಿ ಹೆಂಗದಾವ. ಅವರೂ ದೊಡ್ಡವ್ರ ಮಾತು ಭಾಳ ಮಂದಿ ಕೇಳ್ತಾರೆ, ನಮ್ಮಂಥವ್ರು ಯಾರು ಕೇಳ್ತಾರೆ ಮಾತಾ? ಅವರು ಟ್ಯಾಕ್ಸ್ ತೊಗೊಂಡು ಸರಿಯಾಗಿ ಹೇಳ್ತಾರೆ ಇವ್ರಿಗೆ. ಆದ್ದರಿಂದ ನಾವು ನೀತಿಯನ್ನು ಕಲ್ಕೊಳ್ಬೇಕು, ಯಾರಿಗೂ ತೊಂದರೆಯನ್ನು ಕೊಡಬಾರ್ದು. ಮತ್ತು ನಾವೇನು ಮಾಡ್ತೀವಲ್ಲ ಅದನ್ನು ಅನುಭವಿಸ್ಬೇಕಾಗ್ತದೆ. ನಾವು ಒಬ್ಬ ಹೀಗೆ ಸ್ವಾಮಿಗಳ ಹತ್ತಿರ ಹೋಗಿ ಕೇಳಿದ, ನೋಡ್ರಿ ನಾ ಏನೂ ಮಾಡಿಲ್ಲ, ದಾನ ಧರ್ಮ ಮಾಡ್ತೀನಿ, ಸ್ವಾಮಿಗಳ ಸೇವಾ ಮಾಡ್ತೀನಿ, ಮತ್ತು ಯಾರಿಗೂ ಅನ್ಯಾಯ ಮಾಡಿಲ್ಲ, ಆದರೂ ಸಹಿತ ನಮ್ಮ ಮನ್ಯಾಗ ಕಾಡಾಟ ಐತಿ, ದುಃಖ ಐತಿ, ಯಾಕ ಅಂತ ಕೇಳಿದ. ಅವಾಗ ಅವರು ಈಗಿನ ಸ್ವಾಮಿಗಳಿದ್ರು, ಅವರು ಆಧುನಿಕ ಕಲ್ತಿದ್ರು. ಅವರು ಹೇಳಿದರು, ಅದು ದುಃಖ ನಿನಗೆ ಯಾಕೆ ಬಂದೈತಿ ಅಂದರೆ ಆನುವಂಶಕ ಐತಿ, ಅದಕ್ಕೆ ಬಂದೈತಿ ಅಂತ. ಈಗ ನಿನಗೆ ಶುಗರ, ನೀವೇನೀಗ ಶುಗರ್ ತಿನ್ನವಲ್ಲ, ದುಡಿತಿ, ಕಷ್ಟಪಡ್ತಿ, ಆದರೂ ಸಹಿತ ಶುಗರ್ ಬಂತಂದ್ರೆ ಅವ್ರು ಡಾಕ್ಟ್ರ್ ಏನಂತಾರ, ನೀ ಎಲ್ಲ ಚಲೋ ಅದದಿಪ್ಪ, ಹಿಂದಿನವ್ರಿಗಿತ್ತು ಅದಕ್ಕೆ ಬಂದೈತಿ ಅಂತಾರಲ್ಲ. ಆನುವಂಶಕ ಶುಗರ್, ಆನುವಂಶಕ BP, ಹಂಗಿದು ಆನುವಂಶಕ ದುಃಖ. ಈಗ ಅನುಭವಿಸು. ನಾವು ಮಾಡಿದ ಕರ್ಮನೇ ನಮ್ಮ ಬಂಧುಗಳಾಗಿರ್ತದ, ನಾವು ಮಾಡಿದ ಕರ್ಮನೇ ನಮ್ಮ ಮಕ್ಕಳಾಗಿ ಹುಟ್ಟುತ್ತಾವ, ನಾವು ಮಾಡಿದಂಥ ಕರ್ಮನೇ ನಮ್ಮ ಹೆಂಡತಿಯಾಗಿ ಬರ್ತಾಳ. ಕರ್ಮ ಹಂಗೆ ಬಿಡುದಿಲ್ಲ ಅದು. ಒಬ್ಬ ಜಗಳಗಂಟೆ ಹೆಂಡತಿ ಸಿಗ್ತಾಳೆ, ಯಾಕ? ಇವು ಮಾಡಿದ ಕರ್ಮ. ಅದು ಕರ್ಮ ನಾವು ಹೆಂಗೆ ಮಾಡಿರ್ತೀವಲ್ಲ ಅದು ಸುತ್ತ ಹಾಕಿ ಬರಬೇಕು. ಅದಕ್ಕೆ ನಾವು ಈಗ ಚಲೋ ಮಾಡ್ತಾ ಇರೋದು, ಒಳ್ಳೆಯದನ್ನು ಮಾಡೋದು. ಆವಾಗ ನಮ್ಮ ಜೀವನ ತನ್ನಿಂದ ತಾನೇ ಸುಧಾರಣೆ ಆಗಲಿಕ್ಕೆ ಶುರು ಆಗ್ತದೆ. ಇಂಥದನ್ನೆಲ್ಲ ನಮ್ಮ ಮಹಾತ್ಮರು ನಮಗೆ ಕಲಿಸಿದರು. ಅವರು ಇಡೀ ಜೀವನದ ತುಂಬ ಈ ಎಲ್ಲವನ್ನು ಕಲಿಸ್ತಿದ್ರು. ನಾವು ದೇವರದ್ದು ಪೂಜೆ ಮಾಡೋದು ಎಷ್ಟು ಮುಖ್ಯದ, ಇನ್ನೊಬ್ಬರಿಗೆ ಒಳ್ಳೆಯದು ಮಾಡೋದು ಅಷ್ಟೇ ಮುಖ್ಯದ. ಒಂದು ಸಲ ಅಲ್ಲಿ ದೇವಲೋಕದೊಳಗೆ ಒಬ್ಬರು ಸಂತರು ಹೋದರು. ಆ ಸಂತರಂದ್ರೆ ದೇವ್ರ ಪೂಜೆ ಮಾಡೋರಲ್ಲ, ಅವರು ಜನರಿಗೆ ಸೇವಾ ಮಾಡ್ತಿದ್ರು, ಜನರನ್ನು ಪ್ರೀತಿಸ್ತಿದ್ರು. ಏನರ ಅವಶ್ಯಕತೆ ಇತ್ತಂದ್ರೆ ಅವರಿಗೆ ಸಹಾಯ ಮಾಡ್ತಿದ್ರು. ಅವ್ರು ಹೋದರು. ಅವಾಗ ಅಲ್ಲಿ ದೇವದೂತರಿಗೆ ಅವ್ರು ಕೇಳಿದರು, ನಾನು ಬಂದನೀಗ, ನನಗೇನು ನೀವು ನರಕ ಕೊಡ್ತೀರೋ ಏನು ಸ್ವರ್ಗಕ್ಕೆ ಕಳಿಸ್ತೀರೋ ಅಂತ. ನಾ ಏನು ದೇವರಿಗೆ ಅದು ಪೂಜೆ ಮಾಡಿಲ್ಲ, ಮತ್ತು ನನಗೇನು ನರಕ ಸಿಗ್ತದೋ ಏನು ಸ್ವರ್ಗ ಸಿಗ್ತದೋ ಅಂತ. ಅವಾಗ ಅವರು ದೇವದೂತರು ಯೋಚನೆ ಮಾಡಿದರು, ದೇವ್ರಿಗೂ ಕೇಳ್ಕೊಂಡ್ರು, ನಿಮಗೆ ಸ್ವರ್ಗ ಸಿಗ್ತೈತಿ ಅಂತ ಹೇಳಿದ್ರಂತ. ಅವಾಗ
ಇವರು ಮತ್ತು ನಾನು ದೇವರಿಗೆ ಪೂಜೆನೇ ಮಾಡಿಲ್ಲ, ದೇವ್ರು ನನ್ನನ್ನು ಹೆಂಗೆ ಮೆಚ್ಚಿಕೊಂಡ, ನನ್ನನ್ನು ಹೆಂಗೆ ಸ್ವರ್ಗಕ್ಕೆ ಕರ್ಕೊಂಡ ಅಂತ. ಅವಾಗ ಅವ್ರು ಹೇಳಿದ್ರಂತ, ಗಾಡ್ ಲವ್ಸ್ ಹೂ ಲವ್ಸ್ ಅದರ್ಸ್, ಗಾಡ್ ಲವ್ಸ್ ಹೂ ಸರ್ವ್ ಅದರ್ಸ್. ದೇವರು ಯಾರನ್ನು ಪ್ರೀತಿಸ್ತಾನೋ ಅಂದ್ರೆ, ಯಾರು ನೆರೆ ಹೊರೆಯವ್ರನ್ನ ಬೇರೆಯವ್ರನ್ನ ಪ್ರೀತಿಸ್ತಾರ ಅವ್ರನ್ನ ದೇವರು ಪ್ರೀತಿಸ್ತಾನ. ದೇವರು ಯಾರನ್ನ ಪ್ರೀತಿಸ್ತಾನೋ ಅಂದ್ರೆ, ಯಾರು ಸಮೀಪಿರೋರಿಗೆ ಸೇವಾ ಮಾಡ್ತಾರ, ಸಹಾಯ ಮಾಡ್ತಾರ, ಅವ್ರನ್ನ ದೇವರು ಪ್ರೀತಿಸ್ತಾನ. ಬರೇ ದೇವರನ್ನು ಅಷ್ಟೇ ಮಾಡೋರಿಗೆ ಅವನು ನಂಬುವುದಿಲ್ಲ. ಆದ್ದರಿಂದ ನಾವು ಒಳ್ಳೆಯ ಆಚರಣೆಗಳನ್ನು ಇಟ್ಟುಕೊಳ್ಳೋದು. ಮತ್ತು ಇದು ಹೇಳಿದರೆ ಬರುವುದಿಲ್ಲ. ಮಹಾತ್ಮರೆಲ್ಲ ಬರೀ ಹೇಳಲಿಲ್ಲ, ಅವರು ಬದುಕಿದರು. ನಮ್ಮ ಮನುಷ್ಯನ ಸ್ವಭಾವ ಏನದ ಅಂದರೆ, ಹೇಳಿದ್ದನ್ನು ಆತ ನಮಗೆ ಮತ್ತೆ ಹೇಳ್ತಾನೆ. ಹೇಳಿದ್ರಿಂದ ಯಾರೂ ತಿಳುವಳಿಕೆ ಬರೋದಿಲ್ಲ. ನಾವು ಮಾಡಿದ್ವಿ ಅಂದ್ರೆ ಮಾಡ್ತಾರೆ. ಅಪ್ಪುಗಳಿಗೆ ಎದಕ್ಕೆ ಬೆಲೆ ಬಂತಂದ್ರೆ, ಬರೀ ಹೇಳಿಲ್ಲ, ಅವರು ನಡೆದರು. ಒಬ್ಬ ಟೊಪ್ಪಿಗೆ ಮಾರಾಟ ಮಾಡುವಿದ್ದ, ಹ್ಯಾಟ್ ಹಾಕೊಂಡಿದ್ದ ತಲೆ ಮೇಲೆ, ಮತ್ತು ಕೈ ಒಳಗೂ ಹ್ಯಾಟ್ ಇಟ್ಟುಕೊಂಡು ಹೊರಟಿದ್ದ. ದಾರಿಯಲ್ಲಿ ಅವನಿಗೆ ಸ್ವಲ್ಪ ವಿಶ್ರಾಂತಿ ಮಾಡ್ಬೇಕಂತ ಅನಿಸ್ತು. ಒಂದು ಗಿಡದ ಕೆಳಗಡೆ ಆ ಟೊಪ್ಪಿಗೆಗಳನ್ನೆಲ್ಲ ಇಟ್ಟು ಮಲ್ಕೊಂಡ. ಆ ಗಿಡದಾಗ ಮಂಗಗಳಿದ್ದು. ಅವು ನೋಡಿದವು, ಇವು ಟೊಪ್ಪಿಗೆ ನೋಡಿದು ಚಲೋ ಅನಿಸ್ತು. ಗಿಡದಾಗಿಂದ ಬಂದು ಎಲ್ಲ ಟೊಪ್ಪಿಗೆ ತಲೆ ಮೇಲೆ ಹಾಕೊಂಡು ಕೂತು. ಆ ಬಳಿಕ ಇವ ಎಚ್ಚರ ಆದ ಬಳಿಕ ನೋಡ್ತಾನೆ, ಒಂದು ಟೊಪ್ಪಿಗಿಲ್ಲ. ಅವನ ತಲೆ ಮೇಲೆ ಏನಿತ್ತು ಅದು ಒಂದೇ, ಉಳಿದದ್ದು ಎಲ್ಲ ಮಂಗಗಳು ಹಾಕೊಂಡು ಕೂತಾವ. ಇವ ಒದರಿದ, ಚೀರಾಡಿದ, ಟೊಪ್ಪಿಗೆ ಕೊಡ್ರಿ ಅಂತ ಹೇಳಿದ. ಇವ ಹೆಂಗೆ ಹೇಳ್ತಾನೆ ಅವು ಹಂಗೆ ಹೇಳ್ತಿದ್ದು, ಟೊಪ್ಪಿಗೆ ಕೊಡಲಿಲ್ಲ. ಇವನಿಗೆ ಅನಿಸ್ತು, ಇವು ನಾ ಹೆಂಗೆ ಮಾಡಾಕತ್ತೇನೆ ಹಂಗೆ ಮಾಡ್ತಾನ. ಇನ್ನು ಟೊಪ್ಪಿಗೆ ಹೆಂಗೆ ಸಂಗ್ರಹ ಮಾಡೋದು? ಇವಂದೇನೊಂದು ತಲೆ ಮೇಲೆ ಟೊಪ್ಪಿಗೆ ಇತ್ತಲ್ಲ, ಆ ಟೊಪ್ಪಿಗೆ ತೆಗೆದ, ಹಿಂಗೆ ಜೋರಾಗಿ ಉಗದ. ಆ ಬಳಿಕ ಅವು ಮಂಗಗಳು ಅವು ತಲೆ ಮೇಲೆ ಟೊಪ್ಪಿಗೆ ತೆಗೆದು ಉಗಿದು ಎಲ್ಲ ಗಾಳಿ ಮಾಡ್ಕೊಂಡು ಹೊಂಟ. ಹಾಗೆ ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ. ನಾವು ಮಾತು ಹೇಳಿದ್ವಿ ಅಂದರೆ ಅವರು ಮಾತು ಹೇಳ್ತಾರೆ. ಮಾತಿದು ಬರೇ ಮಾತು ಹೇಳಾಕಣೆ. ನಾವು ನಡೆದೇವೆ ಅಂತಂದ್ರೆ ಅವರು ನಡೀತಾರೆ. ನಡಿಗೆಯಿಂದ ಅವರು ನಡಿಗೆಯನ್ನು ಕಲಿತಾರೆ, ಮಾತಿನಿಂದ ಮಾತು ಕಲಿತಾರೆ. ಹಾಗ ಆಚರಣೆಗಳು ಅವು ಬರಬೇಕು, ನಮ್ಮ ಆಚರಣೆಯಲ್ಲಿ ಬರಬೇಕು. ಮತ್ತು ಇನ್ನೊಂದರ ಜೋಡಿ ನಾವು ಹೋಲಿಕೆ ಮಾಡಿ ಅದನ್ನು ತಲೆಯೊಳಗೆ ಯಾವುದೂ ಹಾಕ್ಕೊಳ್ಬಾರ್ದು. ನಮ್ಮದೊಂದು ಸಮೃದ್ಧವಾದಂಥ ಜೀವನ ಮತ್ತು ನಮ್ಮದು ಒಳ್ಳೆಯ ಆಚರಣೆ, ಇಷ್ಟನ್ನು ನಾವು ಇಟ್ಟುಕೊಳ್ಳೋದು. ಉಳಿದದ್ದ ಅವರಿಗೆ ಹೆಚ್ಚದ, ನಮಗೆ ಕಡಿಮೆ ಅದ, ಅವ್ರಿಗೆ ಅಂಥದ್ದದ, ನಮಗೆ ಇಂಥದ್ದದ, ಇಂಥ ತಲೆಯಾಗ ಹಾಕ್ಕೊಳ್ಬಾರ್ದು. ನಾವು ಎಲ್ಲರಂಗೆ ಆಗೋಕ್ಕಾಗೋದಿಲ್ಲ. ಈಗ ಇಲ್ಲಿ ಎಲ್ಲ ಹೂಗಳದ, ಒಂದ್ರಂಗೆ ಒಂದಿಲ್ಲ. ಅವು ಎಂದೂ ಬಯಸೋದಿಲ್ಲ ನಾನು ಹಿಂಗೆ ಆಗ್ಬೇಕಂತ. ಅದರದ್ದು ಅದಕ್ಕೆ ನಮ್ಮದು ನಮಗೆ. ನಾವು ಅವರಂಗೆ ಆಗ್ಬೇಕಂತ ಎಲ್ಲಿ ಅದ? ಒಬ್ಬ ಅಗಸಿದ್ದ, ಆತ ಅಗಸ ಬಟ್ಟೆ ತೊಳೆಯುವ. ಅವನದೊಂದು ಕತ್ತಿ ಮೇಲೆ ಬಟ್ಟೆ ಹೊರೆಯನ್ನು ಹೊತ್ಕೊಂಡು ಹೋಗ್ತಿದ್ದ, ತೊಳ್ಕೊಂಡು ಬರ್ತಿದ್ದ. ಮನೆಯೊಳಗೊಂದು ನಾಯಿ ಸಾಕಿದ್ದ. ನಾಯಿಯನ್ನು ಭಾಳ ಹಚ್ಕೊಂಡಿದ್ದ, ಪ್ರೀತಿ ಮಾಡ್ತಿದ್ದ. ಅವ ಮನೆಯಿಂದ ಹೊರಗಿನಿಂದ ಎಲ್ಲರ ಮನೆಗೆ ಬಂದ ಅಂದ್ರೆ ನಾಯಿ ಓಡ್ಕೋಂತ ಬರ್ತಿತ್ತು. ನಾಯಿಯನ್ನು ತಬ್ಕೊಳ್ತಿದ್ದ ಮತ್ತು ನಾಯಿ ಮೈ ಮೇಲೆ ಕೈಯಾಡಿಸ್ತಿದ್ದ. ಆ ಬಳಿಕ ಇದನ್ನೇನು ನೋಡ್ತಿತ್ತು ನೋಡ್ರಿ, ಕತ್ತಿ. ಅದು ಕತ್ತಿಗೆ ಅನಿಸ್ತು, ಏನಪ್ಪ ನಾನು ಈ ಗಂಟೆಲ್ಲ ಹೊತ್ಕೊಂಡು ಹೋಗ್ತೀನಿ, ನನಗೊಂದು ದಿವಸ ಮೈ ಮೇಲೆ ಕೈ ಆಡಿಸೋದಿಲ್ಲ, ಒಂದು ದಿವಸ ನನ್ನ ತಬ್ಕೊಳ್ಳೋದಿಲ್ಲ, ಆ ನಾಯಿ ಏನೂ ಮಾಡೋದಿಲ್ಲ, ನೋಡಿ ನಾಯಿಗೆ ಹೆಂಗೆ ಮಾಡ್ತಾನ ಅಂತ ಕತ್ತಿಗೆ ಬಂತು. ಅದು ಯೋಚನೆ ಮಾಡಿತು, ಬಹುಶಃ ನಾನು ನಾಯಿ ಹಂಗೆ ಮಾಡಿದ್ರೆ ನನ್ನನ್ನು ಅವ ಮೆಚ್ಕೊಳ್ಬಹುದು ಅಂತ ತಿಳಿದು ಒಂದು ದಿವಸ ಅಗಸ ಮನೆಗೆ ಬರ್ತಿದ್ದ, ಕತ್ತಿ ಕಟ್ಟಿದ್ದ, ನಾಯಿನೂ ಇತ್ತು. ಇದು ನಾಯಿ ಓಡ್ಕೊಂತ ಹೋಗ್ತಿತ್ತು, ದಿವಸ ಹಂಗೆ ಓಡ್ಕೊಂತ ಹೊಂಟಿತು. ಇದು ಕತ್ತಿ ಏನು ಯೋಚನೆ ಮಾಡಿತು ಅಂದರೆ, ನಾನು ನಾಯಿ ಹಂಗೆ ಅವನು ಎದುರಿಗೆ ಓಡ್ಕೊಂತ ಹೋಗಬೇಕು ಮತ್ತು ನಾನು ಬಾಲ ಅಲಗಾಡಿಸ್ಬೇಕು, ಆನಂತರ ನಾನು ಒದರಬೇಕು ಅಂತ ಅನಿಸ್ತದಕ್ಕೆ. ಇದು ಒದರ ಕತ್ತಿ ಧ್ವನಿ ಯಾರು ಕೇಳೋರು? ಇದು ಒದರ್ಕೋಂತ ಹೋಯ್ತು.
ಅವ ಅಗಸ್ ಏನು ತಿಳ್ಕೊಂಡ ಅಂದರೆ ಇವತ್ತು ಕತ್ತಿದ ತಲೆ ಕೆಟ್ಟತ್ತೆ ಅಂತ ಹೊಡೆದ. ಅದರದ್ದು ನಾಯಿದ ನಾಯಿಗೆ, ಕತ್ತಿದ ಕತ್ತಿಗೆ ಎಲ್ಲರೂ ಒಂದೇ ರೀತಿ ಅಂದರೆ ಹೆಂಗಾಗೋದು? ಎಲ್ಲರೂ ಒಂದೇ ಪೋಸ್ಟ್ದೊಳಗೆ. ನಮಗೆ ಪೋಸ್ಟ್ ಮುಖ್ಯ ಅಲ್ಲ, ನಮ್ಮ ವ್ಯಕ್ತಿತ್ವ ಭಾಳ ಮುಖ್ಯ. ನಾವು ಎಲ್ಲಿದ್ದರೂ ನಾವು ಚಲೋ ಇದ್ದೀವಿ ಅಂದ್ರೆ ಚಲೋನೇ ಇರ್ತೀವಿ. ನೀವು ಕಾಗಿ ಓದು ಸಿಂಹಾಸನದ ಮೇಲೆ ಕೂಡಿಸ್ರಿ, ಅದರದ್ದು ಧ್ವನಿ ಏನು ಬದಲಾಗಂಗಿಲ್ಲ, ಮತ್ತೆ ಹಂಗೆ ಅನ್ನೋದು ಕಾವು ಕಾವು ಅಂತ. ಇನ್ನು ಕೋಗಿಲೆಯನ್ನು ಅದು ಗಿಡದಾಗದ ಅಂತ ಅದರ ಧ್ವನಿ ಕಡಿಮೆ ಇಲ್ಲ. ಗಿಡದಾಗಿದ್ರೂ ಅದರ ಧ್ವನಿ ಮಧುರನೇ ಕೋಗಿಲೆದು. ಕಾಗಿ ಸಿಂಹಾಸನದ ಮೇಲೆ ಇದ್ರು ಮತ್ತೆ ಕಾಗಿನೇ. ಹಾಗೆ ಬದುಕಾಕ ಬರುವಂಥ ಮನುಷ್ಯ ಅವನು ಎಲ್ಲಿದ್ರೆ ಏನು? ಅವನಿಗೆ ಯಾರು ಕೊಂಡಾಡಲಿ, ಅವನನ್ನು ಯಾರು ಮೆಚ್ಕೊಳ್ಳದೆ ಇರಲಿ, ಆದರೆ ಅವನದೇನೂ ಬದಲಾಗಂಗಿಲ್ಲ. ಅವ ಹೊರಗಿನ ಪೊಸಿಷನ್ದ ಮೇಲೆ ಅವಲಂಬನೆ ಆಗಿಲ್ಲ, ತನ್ನ ವ್ಯಕ್ತಿತ್ವದ ಮೇಲೆ, ಪರ್ಸ್ನಾಲಿಟಿ ಮೇಲೆ ಅವಲಂಬನೆ ಆಗ್ಯಾನ. ಹಾಗೆ ನಮ್ಮ ಸಂತರು, ಶರಣರು, ಋಷಿ ಮುನಿಗಳು ನಮಗೆ ಹಾಗೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಅವರು ಕಲಿಸಿದರು, ಬದುಕಿದ್ರು ಅವರು. ನಾವು ಈಗ ಏನು ಮಾಡೋದಂದ್ರೆ ಅಂಥ ಮಹಾತ್ಮರದು ಯಾರೇ ಇರಲಿ, ಅವರು ಮಹಾವೀರರಿರಲಿ, ಬುದ್ಧ ಇರಲಿ, ಎಲ್ಲೆಲ್ಲಿ ಒಳ್ಳೆಯದದ ಅದನ್ನು ನಮ್ಮ ಜೀವನದಲ್ಲಿ ಎಷ್ಟು ಅಳವಡಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಅದ ಅದನ್ನು ನಾವು ತುಂಬುವುದು, ಕಲಿಯುವುದು. ಇದಕ್ಕೆ ಸತ್ಸಂಗ ಅಂತ ಕರೆಯೋದು. ನಾವೀಗ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಳ್ಳೆಯದನ್ನು ಎಲ್ಲ ಕಡೆಯಿಂದ ಆರಿಸಿ, ಜೇನು ಹುಳುಗಳು ಹೆಂಗೆ ಎಲ್ಲ ಹೂಗಳಿಗೆ ಹೋಗಿ ಜೇನು ಮಕರಂದವನ್ನು ಸಂಗ್ರಹ ಮಾಡ್ತಾವೆ. ಈ ಹೂವಿಗೆ ಹೋಗಬೇಕು, ಈ ಹೂವಿಗೆ ಹೋಗಬಾರ್ದು ಅಂತಿಲ್ಲ, ಎಲ್ಲ ಹೂವಿಗೆ ಹೋಗಿ ಜೇನನ್ನು ಸಂಗ್ರಹ ಮಾಡ್ತಾವೆ. ಹಂಗೆ ಎಲ್ಲ ಕಡೆ ನಾವು ನೋಡಿ ಎಲ್ಲೆಲ್ಲಿ ಒಳ್ಳೆಯದದ ಎಲ್ಲವನ್ನು ತಂದು ಅದನ್ನು ಸಂಗ್ರಹ ಮಾಡಿ ನಮ್ಮ ಜೀವನವನ್ನು ಸಮೃದ್ಧಗೊಳಿಸಿಕೊಳ್ಳೋದು. ಇದಕ್ಕೆ ಸತ್ಸಂಗ ಅಂತ ಕರೆಯೋದು. ನೋಡ್ರಿ, ಅವರೆಲ್ಲ ಹೇಗೆ ಬದುಕಿದರು ಮಹಾತ್ಮರು, ಎಷ್ಟು ಅದ್ಭುತವಾದ ಜೀವನವನ್ನು ಸಾಗಿಸಿದರು. ಅಂಥ ಮಹಾತ್ಮರ ಒಬ್ಬೊಬ್ಬರದು ಒಂದೊಂದು ಮಾತುಗಳನ್ನು ನಾವೆಲ್ಲ ಕೇಳೋಣ. ತಾವೆಲ್ಲ ಪ್ರತಿ ದಿವಸ ಬರ್ತಾ ಇದ್ದಾರೆ. ಈಗ ನೀವು ಬರೋದು ನೋಡಿ ಅದು ತಂಡಿ ಕಡಿಮೆ ಆಯ್ತೀನಿ, ಇವ್ರು ಬರ್ತಾರ ಬಿಡೋದಿಲ್ಲ ಅಂಥೇಳಿ. ಮೊದಲು ಅದು ಬರ್ತಾರೋ ಇಲ್ಲೋ ಅಂಥೇಳಿ ನೋಡೋಣ ಅಂಥೇಳಿ ತಂಡಿತ್ತು. ಇನ್ನು ಇವರು ಏನು ತಂಡಿ ಬಂದರೂ ಬಿಡೋದಿಲ್ಲ ಅಂಥೇಳಿ ಅದು ಕಡಿಮೆ ಮಾಡ್ಕೊಂಡು ಕೂತತಿ. ಮತ್ತೆ ನಾಳೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಗುರುದೇವರ ಅಮೃತ ವಚನವನ್ನು